ಫಾಸ್ಟ್ ಬೌಲರ್ಸ್ ಆಗಿ ಒಂದು ಒಳ್ಳೆ ಫಾಲೋ ಥ್ರೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಇವತ್ತು ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ನಾವು ಇಷ್ಟು ದಿನ ಏನು ಮಾಡಿದ್ವಿ ಅದನ್ನೆಲ್ಲ ರೀಕಾಲ್ ಮಾಡಿಕೊಂಡು ಒಂದು ಆ್ಯಕ್ಷನ್ನ ಕಂಪ್ಲೀಟ್ ಡೆವಲಪ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಈಗ ಸ್ಟಾರ್ಟ್ ಮಾಡ್ತೀವಿ, ಹಾಗೆ ನಮ್ಮ ಆ್ಯಕ್ಷನ್ ಈಗ ಕಂಪ್ಲೀಟ್ ಆಗುತ್ತೆ. ಅದನ್ನೆಲ್ಲ ಮತ್ತೆ ಬ್ರೇಕ್ ಡೌನ್ ಮಾಡ್ಕೊಳ್ಳೋಣ. ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವು ಮೊದಲನೇದಾಗಿ ಗ್ರಿಪ್ ಎಲ್ಲ ಕಲ್ತಿದ್ದೀವಿ, ಯಾವ ರೀತಿ ಯಾವ ಸ್ಟೈಲಲ್ಲಿ ಬೌಲಿಂಗ್ ಮಾಡ್ತೀವಿ ಅನ್ನೋದು ಕೂಡ ಕಲ್ತಿರ್ತೀವಿ. ಹಾಗೆ ನಮ್ಮ ನಾನ್ ಬೌಲಿಂಗ್ ಆಮೇಲೆ ವರ್ಕ್ ಆಗುತ್ತೆ, ಯಾವ ರೀತಿ ಮೂವ್ ಮಾಡಬೇಕಾಗುತ್ತೆ ಅಂತ. ಸೊ ಇಲ್ಲಿ ಎಲ್ಲ ಒಟ್ಟಿಗೆ ಹೇಗೆ ಬರುತ್ತೆ ಅನ್ನೋದಾದರೆ ನೀವು ನೋಡ್ಬೋದು. ಸೊ ಸೈಡ್ ಆನ್ ಇದ್ದರೆ ಇಲ್ಲಿ ಪೊಸಿಷನ್ ತೊಗೊಂಡೆ, ಇಲ್ಲಿ ಬಂದೆ, ಇಲ್ಲಿ ರಿಲೀಸ್ ಮಾಡಿದೆ, ಫಿನಿಷ್ ಮಾಡಿದೆ. ಇದು ಸೈಡ್ ಆನ್ ಆದರೆ ಇನ್ನು ಫ್ರಂಟ್ ಆನು ಕಮಲ್ ಲ್ಯಾಂಡ್ ಮಾಡಿದೆ, ಆ್ಯಕ್ಷನ್ ಮಾಡಿದೆ, ಫ್ರಂಟ್ ಫುಡ್ ಹಾಕಿದೆ, ಫಿನಿಷ್ ಮಾಡಿದೆ. ಸೊ ಇದನ್ನು ಬ್ರೇಕ್ ಡೌನ್ ಮಾಡ್ಕೊಳ್ಳೋದಾದರೆ ಸೆಮಿ ಸೈಡ್ ಆನ್ ಆದ್ರೂ ಇಲ್ಲೋದೆ ಆರದೆ ಮೂವ್ ಮಾಡಿದೆ. ಸೊ ಇದನ್ನು ಬ್ರೇಕ್ ಡೌನ್ ಮಾಡ್ಕೊಳ್ತಾ ಇರೋದು ಗ್ರಿಪ್ಪಿಂದ ಸ್ಟಾರ್ಟ್ ಮಾಡಿದ್ವಿ, ಸ್ಟೈಲ್ ಆಫ್ ಬೌಲಿಂಗ್ ಹೋದ್ವಿ, ನಾನ್ ಬೌಲಿಂಗ್ ಮಾಚೆ ಹಾಕಿದ್ವಿ, ಟರ್ನ್ ಮಾಡಿದ್ವಿ, ಫ್ರಂಟ್ ಫುಡ್ ಲ್ಯಾಂಡ್ ಮಾಡಿದ್ವಿ, ಇಲ್ಲಿ ಪುಲ್ ಮಾಡಿದ್ವಿ, ಆರ್ಮ್ ಡಿಲೇ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ರಿಲೀಸ್ ಪಾಯಿಂಟಿಗೆ ಬಂದ್ವಿ, ಇಲ್ಲಿ ಫಿನಿಶ್. ಇದು ಒಂದು ಆ್ಯಕ್ಷನ್ ಡೆವಲಪ್ ಮಾಡ್ಕೊಂಡಿರೋಂಥದ್ದು ಓವರ್ ದ ಪೀರಿಯಡ್ ಆಫ್ ಟೈಮು. ನಾವು ಹಳೆ ವೀಡಿಯೋದೆಲ್ಲ ಚೆಕ್ ಮಾಡಿದೆ. ಸೊ ಸೈಡ್ ಆನ್ ಲೋಡ್ ಮಾಡಿದೆ, ಲಿಫ್ಟ್ ಮಾಡಿದೆ, ಟರ್ನ್ ಮಾಡಿದೆ, ಫ್ರಂಟ್ ಫುಟ್ ಕಾಂಟ್ಯಾಕ್ಟ್ ಮಾಡಿದೆ, ನಾನ್ ಬೌಲಿಂಗ್ ಆಮ್ ಪುಲ್ ಮಾಡಿದೆ, ಬೌಲಿಂಗ್ ಆಮ್ ಡಿಲೇ ಆಯಿತು, ರಿಲೀಸಿಗೆ ಬಂದೆ. ಸೊ ಇದರಿಂದ ಫಿನಿಶ್. ಫ್ರಂಟ್ ಆನ್ ಬಂದೆ, ನಾನ್ ಬೌಲಿಂಗ್ ಆಮ್ ಆಚೆ ಹಾಕಿದೆ, ಫುಲ್ ಮಾಡಿದೆ, ಬೌಲಿಂಗ್ ಆಮ್ ಡಿಲೇ ಬಂತು, ರಿಲೀಸ್ ಪಾಯಿಂಟಿಗೆ ಬಂತು, ಫಿನಿಶ್. ಹೀಗೆ ಸೊ ಸೈಡ್ ಆನ್ ಲ್ಯಾಂಡ್ ಅದೇ, ಟರ್ನ್ ಆಯಿತು, ಇಂಪ್ಯಾಕ್ಟ್ ಆಯಿತು, ಫುಲ್ ಆಯಿತು, ನಾನ್ ಬೌಲಿಂಗ್ ಆಮು, ರಿಲೀಸಿಗೆ ಬಂತು, ಫಿನಿಶ್. ಸೊ ಇದು ಬ್ರೇಕ್ ಡೌನ್ ಮಾಡೋವಂಥದ್ದು, ಒಂದು ಆ್ಯಕ್ಷನ್ನ ಕಂಪ್ಲೀಟಾಗಿ ಡೆವಲಪ್ ಮಾಡ್ಕೊಳ್ಳೋವಂಥದ್ದು. ಇದನ್ನು ಪ್ರಾಕ್ಟೀಸ್ ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಜಸ್ಟ್ ವಾಕ್ ಥ್ರೂ ಡ್ರಿಲ್ಸ್ ಅಂತೀವಿ. ಇದು ವಾಕ್ ಮಾಡಬೇಕು, ಲೋಡ್, ಫಿನಿಶ್. ಇದು ಈಗ 100 times ಬ್ರೇಕ್ ಡೌನ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಇವಾಗ ಮಾಡಿದಂತೆ. ಅದಾದಮೇಲೆ ನೀವು ಕಂಪ್ಲೀಟ್ ಒಂದು ಆ್ಯಕ್ಷನಲ್ಲಿ ಹೋಗ್ಬೋದು. ಸೈಡ್ ಆನ್ ಆ್ಯಕ್ಷನ್, ಒಂದು ಬ್ರೇಕ್ ಡೌನು, ಇನ್ನೊಂದು ಒಂದು ಸ್ಮೂತ್ ಆ್ಯಕ್ಷನ್ನು, ವಾಕ್ ಮಾಡೋದು, ಫ್ರಂಟ್ ಆನ್ ಬಾಲ್. ನಾವು ಫಾಸ್ಟ್ ಬೌಲರ್ಸ್ ಆಗಿ ಒಂದು ಒಳ್ಳೆ ಫಾಲೋ ಥ್ರೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ಅದು ರನ್ ಅಪ್ಗೆ ಬಂದಾಗ ಹೇಳ್ತೀನಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ, ಯಾವ ಫೋರ್ಸಲ್ಲಿ ಬಂದಿರ್ತೀವಿ ಅಂತ. ಸೊ ಫಾಲೋ ಥ್ರೂ ಎಷ್ಟಿರಬೇಕು? ಫಾಸ್ಟ್ ಬೌಲರ್ ರನ್ ಮಾಡೋಕ್ಕೆ ಹಿಂಗೆ ಹಾಕ್ಬಿಟ್ಟು ಇಲ್ಲೇ ನಿಂತ್ಕೊಡೋಕ್ಕಾಗತ್ತಾ? ಇಲ್ಲ. ಹಾಫ್ ಆಫ್ ದ ರನ್ ಅಪ್ಪು ನೀವು ಫಾಲೋ ಥ್ರೂಲ್ಲಿ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಆದಂಥ ಇಂಪಾರ್ಟೆನ್ಸ್ ಇದೆ, ಫಾಲೋ ಥ್ರೂ ಮಾಡಲೇಬೇಕಾಗತ್ತೆ. ಯಾಕೆಂದರೆ ನೀವು ಸಡನ್ನಾಗಿ ಸ್ಟಾಪ್ ಮಾಡ್ತೀರ ಅಂದರೆ ಇಂಜುರಿ ಚಾನ್ಸಸ್ ಜಾಸ್ತಿ ಬರೋದೆ ಅಲ್ಲಿ. ಸೊ ತುಂಬ ಕಾಮನಾಗಿ ಇಲ್ಲೆಲ್ಲ ಟ್ರಿಪ್ ಆಗೋದು ನೋಡಿರ್ಬೋದು ನೀವು ಫಾಲೋ ಥ್ರೂ ಅಲ್ಲಿ. ಅದು ಬಿಕಾಸ್ ಆಫ್ ಬ್ಯಾಡ್ ಆ್ಯಕ್ಷನ್ಸ್ ಅಷ್ಟೇ, ಬ್ಯಾಡ್ ಪೊಸಿಷನ್ಸ್. ನಾವು ಇಷ್ಟೆಲ್ಲ ಕಲ್ತಿದ್ದೀರಲ್ಲ, ಸೊ ಯಾವ ರೀತಿ ನಾವು ಆ್ಯಕ್ಷನ್ನ ಡೆವಲಪ್ ಮಾಡ್ಕೋತಾ ಇದ್ವಲ್ಲ, ಕೆಲವರು ಇಲ್ಲಿ ಎಕ್ಸ್ಟ್ರಾ ಇಲ್ಲಿದ್ದಾಗ ಹಿಂಗಾಗ್ದಾಗೆಲ್ಲ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇವು ಎಲ್ಲ ಡ್ರಿಲ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಎಕ್ಸ್ಪೆಷಲಿ ಮಕ್ಕಳೆಲ್ಲ ಈಗಲಿಂದನೇ ನೀಟಾಗಿ ಆ್ಯಕ್ಷನ್ ಡೆವಲಪ್ ಮಾಡ್ಕೊಳ್ಳಿ, ಆದಷ್ಟು ಫ್ಯೂಚರಲ್ಲಿ ಇಂಜುರೀಸ್ ಕಮ್ಮಿ ಆಗಲಿ ಅನ್ನೋದಕ್ಕೆ ಇಷ್ಟು ಡೀಟೇಲಾಗಿ, ಇಷ್ಟು ಸಿಂಪಲಾಗಿ ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ಫಾಲೋ ಥ್ರೂ ನಾವು ಆ್ಯಕ್ಷನ್ನ ಕಂಪ್ಲೀಟ್ ಮಾಡಿ ಕಂಟ್ರೋಲಲ್ಲೇ ಇದ್ದು ನಾವು ಮುಂದೆ ಹೋಗಬೇಕಾಗತ್ತೆ. ಅಟ್ಲೀಸ್ಟ್ ಆ ಮೊಮೆಂಟಮ್ನ ಸ್ಲೋ ಡೌನ್ ಮಾಡೋದಕ್ಕೆ. ಸೊ ಇಲ್ಲೇ ಆ್ಯಡ್ ಮಾಡೋದಾದರೆ ಇಲ್ಲಿ ಡೇಂಜರ್ ಎಂಡ್ ಅಂತ ಬರುತ್ತೆ, ಇಲ್ಲಿ ಡೇಂಜರ್ ಎಂಡ್ ಅಂತ ಬರುತ್ತೆ. ನಾನು ಫಾಲೋ ಥ್ರೂ ಅಲ್ಲಿ ವಿಕೆಟ್ ಮೇಲೆ ಓಡೋಕ್ಕಾಗಲ್ಲ. ಸೊ ನನಗೆ ಇರೋದು ಒಂದೇ ಸ್ಟೆಪ್ ಅಷ್ಟೇ ನನಗೆ ವಿಕೆಟ್ ಮೇಲೆ ಇಡೋಕ್ಕೆ. ಅದಾದಮೇಲೆ ನಾನು ಆ ಪಿಚ್ಚಿಂದ ಆಚೆನೇ ಹೋಗಬೇಕಾಗತ್ತೆ. ಸೊ ನನಗೊತ್ತು ನಾನು ರೈಟ್ ಹ್ಯಾಂಡ್ ಬೌಲರ್ ಆಗಿದ್ದರೆ ನಾನು ಅರೌಂಡ್ ದ ವಿಕೆಟ್ ಹಾಕಿದಾಗ ನನ್ನ ಆ್ಯಕ್ಷನ್ ಕಂಪ್ಲೀಟ್ ಇಲ್ಲೇ ಮಾಡಿರ್ತೀನಿ. ಸೊ ಇಲ್ಲಿ ನನಗೆ ಯೂಸ್ ಟು ಇಟ್ ಆಗಿರ್ತೀನಿ. ಫಾಲೋ ಥ್ರೂ ನಾನು ಲೆಫ್ಟ್ ಸೈಡ್ ಮಾಡಿ ಇಲ್ಲಿ ನಾನು ರೈಟ್ ಸೈಡ್ಗೆ ಹೋಗಬೇಕಾಗತ್ತೆ. ಅಲ್ಲಿ ಕಷ್ಟ ಆಗುತ್ತೆ, ಖಂಡಿತ ಆಗುತ್ತೆ. ಸೊ ಅದು ನಿಮಗೆ ಇಲ್ಲಿ ಒಂದು ಸ್ಟೆಪ್ ಮಾತ್ರ ಅಲೌಡ್ ಇರೋದು. ಇಲ್ಲಿ ಏನಾಗುತ್ತೆ ಅಂದರೆ ಇದೇ ಆ ಮಾರ್ಕೆ ಡೇಂಜರ್ ಎಂಡು ಅಂದರೆ ಇಲ್ಲಿ ಆ್ಯಕ್ಷನ್ ಮಾಡಿರ್ತೀನಿ,
ಇಲ್ಲಿ ಆ್ಯಕ್ಷನ್ ಮಾಡಿದಾಗ ಒಂದೇ ಸ್ಟೆಪ್ ಅಷ್ಟೇ ನನಗೆ ಅಲೌಡ್ ಇರೋದು. ನೆಕ್ಸ್ಟ್ ಸ್ಟೆಪ್ ಏನಿದ್ರು ನನ್ನ ಪಿಚ್ಚಿಂದ ಆಚೆ ತೊಗೊಂಡು ಹೋಗ್ಬೇಕಾಗತ್ತೆ. ಏನಕ್ಕೆ ಡೇಂಜರ್ ಎಂಡು ಬೇಕಾದ್ರೆ ಅದಕ್ಕೆ ಸಪ್ರೇಟಾಗಿ ಟಾಪಿಗೆ ಮಾಡ್ಬೋದು, ಬೇಡ. ಡೇಂಜರ್ ಎಂಡ್ ಏನಂದರೆ ಎಸ್ಪೆಷಲಿ ಟರ್ಫಲ್ಲಿ ಆಡಿದಾಗ ಅಲ್ಲಿ ನಾವು ಸ್ಪೈಕ್ಸ್ ಯೂಸ್ ಮಾಡ್ತಾಯಿರ್ತೀವಿ, ಅಲ್ಲಿ ಪಿಚ್ಚು ಡ್ಯಾಮೇಜ್ ಆಗುತ್ತೆ, ಆ ಕಡೆ ಬ್ಯಾಟ್ಸ್ಮನ್ಗೂ ತೊಂದರೆ ಆಗುತ್ತೆ ಪಿಚ್ಚು ಡ್ಯಾಮೇಜ್ ಆದರೆ. ಸೊ ಅದಕ್ಕೆ ಡೇಂಜರ್ ಎಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಬೇಸಿಕ್ಲಿ ಅದು ಸ್ಟಂಪ್ಸ್ ಲೈನಲ್ಲಿರುತ್ತೆ, ಹಾಗೆ ಒಂದಿಷ್ಟು ಮಾರ್ಕಿಂಗ್ ಅಂತ ಇರುತ್ತೆ. ಸೊ ಅದು ಮಾತ್ರ ಡೇಂಜರ್ ಎಂಡ್ ಆಗಿರುತ್ತೆ. ಸೊ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಸ್ಟೆಪ್ ಅಷ್ಟೇ ಅಲೌಡ್ ಇರೋದು. ನನ್ನ ಫಾಲೋ ಥ್ರೂ ಆದಮೇಲೆ ಇದಾಯಿತು, ಫಾಲೋ ಥ್ರೂ ಏನೋ ಆಯಿತು, ಇಲ್ಲಿ ನನಗೆ ಒಂದೇ ಸ್ಟೆಪ್ ಅಲೌಡ್ ಇರೋದು, ಅದಾದಮೇಲೆ ನಾನು ಆಚೆ ಹೋಗಬೇಕಾಗತ್ತೆ. ಸೊ ಇಷ್ಟೊಂದು ಇಂಪಾರ್ಟೆಂಟ್ ಥಿಂಗ್ಸು ಖಂಡಿತ ಇರುತ್ತೆ. ನೆಕ್ಸ್ಟ್ ನಾವು ಹೋಗೋದು ಜಂಪ್ಗೆ. ಜಂಪು ಅದರದ್ದೇ ಆದ ಇಂಪಾರ್ಟೆನ್ಸ್ ಇರುತ್ತೆ. ನಿಮ್ಗೊಂದು ಕ್ವಶನ್ ಕೊಟ್ಟಿರ್ತೀನಿ ಈಗಲೇ, ಜಂಪ್ ಏನಕ್ಕೆ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಲಿಸ್ಕೊಡ್ತೀನಿ. ಯಾವ ರೀತಿ ಜಂಪ್ ತೊಗೋಬೇಕು, ಜಂಪ್ ಯಾಕೆ ತೊಗೋಬೇಕು, ಎಲ್ಲ ಬೌಲರ್ಗೂ ಕಂಪಲ್ಸರಿನಾ ಜಂಪು, ಅದೆಲ್ಲ ನಿಮಗೆ ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಇದು ಕಂಪ್ಲೀಟ್ ಆ್ಯಕ್ಷನ್ನ ಡೆವಲಪ್ ಮಾಡಾಯಿತು. ಈಗ ಅದೇ ಪೊಸಿಷನ್ಗೆ ಯಾವ ರೀತಿ ತರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನೀವು ತಿಳ್ಕೊಬೇಕಾಗಿರೋದು ಅಂದರೆ ಕನ್ಸಿಸ್ಟೆನ್ಸ್ ಬೌಲಿಂಗ್ ಆ್ಯಕ್ಷನ್. ಯಾಕೆ ಎಸ್ಪೆಷಲಿ ಮಕ್ಕಳು ಕಲಿಬೇಕಾದ್ರೆ ಆ ಕಡೆ ಈ ಕಡೆ ಬಾಲ್ ಹಾಕ್ತಾರೆ, ಕಂಟ್ರೋಲ್ ಸಿಗೋಲ್ಲ ಅಂದರೆ ಕನ್ಸಿಸ್ಟೆಂಟಾಗಿ ಅವ್ರ ಬಾಡಿ ಒಂದೇ ರೀತಿ ಆ್ಯಕ್ಷನ್ ಇರೋಲ್ಲ. ಪ್ರತಿ ಸಲ ನಾವು ಬೌಲಿಂಗ್ ಹಾಕಿದಾಗ ಒಂದೇ ರೀತಿ ಆ್ಯಕ್ಷನ್ ಇರಬೇಕಾಗುತ್ತೆ. ಸೊ ಆಗಲೇ ನಾವು ನಮಗೆ ಯಾವ ರೀತಿ ಬೇಕು ಆ ರೀತಿ ಬಾಲ್ನ ಮೂವ್ ಮಾಡ್ಬೋದು, ಆಟ ಆಡ್ಬೋದು. ಸೊ ಬಾಡಿನೇ ನಮ್ಮ ಕಂಟ್ರೋಲಲ್ಲಿಲ್ಲ ಅಂದರೆ ನಾವು ಇನ್ ಸ್ವಿಂಗರ್ ಹಾಕ್ತೀನಿ, ಔಟ್ ಸ್ವಿಂಗರ್ ಹಾಕ್ತೀನಿ, ಅದು ಕಲಿಬೇಕು ಇದು ಕಲಿಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಒಂದು ಆ್ಯಕ್ಷನ್ ಒಂದು ಡೆವಲಪ್ ಮಾಡ್ಕೊಬಿಟ್ರೆ ನೀಟಾಗೆ ಸ್ಮೂತಾಗೆ, ಸೊ ನಾವು ಯಾವ ರೀತಿ ಯಾವ್ದು ಸ್ಕಿಲ್ ಬೇಕಾದ್ರೂ ಕಲಿತಾ ಹೋಗ್ಬೋದು. ಅಷ್ಟು ಇಂಪಾರ್ಟೆಂಟು. ಈ ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡ್ತಾ ಒಂದೇ ಆ್ಯಕ್ಷನಲ್ಲಿ ರಿಪೀಟಬಲ್ ಆ್ಯಕ್ಷನಲ್ಲಿ ಬೌಲಿಂಗ್ ಆ್ಯಕ್ಷನ್ ಇರಬೇಕಾಗುತ್ತೆ. ಅದಕ್ಕಾಗಿ ಸ್ಪೆಸಿಫಿಕ್ಲಿ ಈ ಡ್ರಿಲ್ಸ್ಗಳು ಹೆಲ್ಪ್ ಮಾಡುತ್ತೆ. ಸೊ ಗುಡ್ ಲಕ್, ಆಲ್ ದ ಬೆಸ್ಟ್, ಕೀಪ್ ಪ್ರಾಕ್ಟೀಸಿಂಗ್.